ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅನು, ನಾಳೆ ನಿಮ್ಮ ವಟಾರದಲ್ಲಿ ಫಂಕ್ಷನ್ ಅಂತೆ. ಸುಬ್ಬು ಅವ್ರಿಗೆ ನಾನು ಒಳ್ಳೆ ಅಳಿಯ ಅಂತ ಪ್ರೂವ್ ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ತು. ಅವ್ರಿಗೆ ಬೇಜಾರು, ಒತ್ತಡ ಆಗದೆ ಇರೋ ಹಾಗೆ ಅರ್ಥ ಮಾಡಿಸೋ ದೊಡ್ಡ ಸವಾಲು ನನ್ನ ಮುಂದೆ ಇದೆ. ಅಂಥದ್ದೇನು ಮಾಡ್ತೀರಾ? ಏನೋ ಮಾಡ್ತೀನಿ, ನೋಡ್ತಾ ಇರು. ನಾನು ಈ ಪರೀಕ್ಷೆಯಲ್ಲಿ ಪಾಸ್ ಆಗೇ ಆಗ್ತೀನಿ. ನಾಳೆ ಎಕ್ಸಾಮ್ಗೆ ನಿದ್ದೆ ಕೆಟ್ಟಾದರೂ ಪರವಾಗಿಲ್ಲ, ಚೆನ್ನಾಗಿ ಪ್ರಿಪೇರ್ ಆಗ್ತೀನಿ. ನನ್ನ ಕ್ಷಮಿಸ್ತೀರಾ ಪ್ಲೀಸ್? ಯಾಕೆ? ಈ ವರ್ಧನ್ ಕಂಪ್ನಿ ಓನರು ನನಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ. ಈ ಸ್ಥಿತಿಗೆ ನಾನೇ ಕಾರಣ ಅನ್ನೋದನ್ನ ನೋಡಿ ನಂಗೆ ತುಂಬ ಬೇಜಾರಾಗ್ತಿದೆ. ಅನು, ನಿನ್ನ ಲಾಜಿಕ್ ಪ್ರಕಾರ ನಾನು ನಿನಗೆ ಎಷ್ಟು ಸಾರಿ ಹೇಳಬೇಕು ಗೊತ್ತಾ? ಯಾಕೆ? ಈ ಸಾರಿ ಅಕೌಂಟ್ಸ್ ಬ್ಯಾಲೆನ್ಸ್ ಎಲ್ಲ ನಾಳೆನೇ ಝೀರೋ ಆಗಿಬಿಡಲಿ. ನನಗೆ ಎಷ್ಟು ಅಂತ ತಿನ್ನಿಸ್ತೀರಾ? ನೀವು ತಿನ್ನಿ. ಅನು, ನೀನು ತಿನ್ನು. ಯಾ ಹೊರಡೋಕ್ಕಿಂತ ಮುಂಚೆ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಇಟ್ಸ್ ಗುಡ್. ಐ ಮೀಟ್ ಯು ಅಟ್ ದ ಏರ್ಪೋರ್ಟ್. ಯಾ, ಸಿ ಯು. ಆರಾಧನಾ ಅವರೇ, ನಾಳೆ ನಿಮ್ಮ ಟೀಮ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಆಗಿದೆ. ಸೊ ಯು ಡೆಫಿನೆಟ್ಲಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ್ಯಾಟ್. ಸೊ ನಾಳೆ ನಿಮ್ಮ ಟೀಮ್ನ ರಿಸೀವ್ ಮಾಡೋದಕ್ಕೆ ಮ್ಯಾನೇಜರ್ ಹೋಗ್ತಾರೆ ನಮ್ಮ ಕಡೆಯಿಂದ. ಎಷ್ಟೊತ್ತಿಗೆ ಅವರಲ್ಲಿ ಇರಬೇಕು ಏರ್ಪೋರ್ಟಲ್ಲಿ? ಬೇಡ ಮೀರಾ, ನನ್ನ ಟೀಮ್ನ ನಾನೇ ಪರ್ಸ್ನಲಿ ರಿಸೀವ್ ಮಾಡಬೇಕು. ವಿಶು ಹೋದ್ಮೇಲೆ ಇದೇ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡ್ತಾ ಇರೋದು. ಅಲ್ಲದೆ ವಿಶು ನಮ್ಮ ಜೊತೆಗಿಲ್ಲ ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಇಲ್ಲಾಂದರೆ ಆಮೇಲೆ ಅವರು ಆರ್ಯವರ್ಧನ್ ಅವ್ರನ್ನ ವಿಶ್ವಾಸ ಅಂತ ಅಂದ್ಕೊಂಡ್ರೆ ಸುಮ್ಮನೆ ಕಾಂಪ್ಲಿಕೇಶನ್ಸ್. ಸೊ ಈ ಕನ್ಫ್ಯೂಷನ್ಸ್ ಎಲ್ಲ ನಾನೇ ಹ್ಯಾಂಡಲ್ ಮಾಡಬೇಕು. ಸೊ ನಾನು ಹೋಗೋದೇ ಬೆಟರ್. ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್. ಹಾಗೆ ಆಗಲಿ. ನೀವು ಅಲ್ಲಿಗೆ ಹೋಗೋದಕ್ಕೆ ನನಗೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಏನೇ ಬೇಕಾದರೂ ಜಸ್ಟ್ ಗಿವ್ ಮಿ ಅ ಕಾಲ್. ಮೀರಾ, ನಾಳೆಗೆಲ್ಲ ಶೆಡ್ಯೂಲ್ ಆಗಿದೆ ಅಲ್ವಾ? ಎಸ್ ಸರ್, ಎವ್ರಿಥಿಂಗ್ ಇಸ್ ಸೆಟ್. ಆರಾಧನಾ, ನಾನು ಮನೆಗೆ ಹೋಗ್ತಾ ಇದ್ದೀನಿ. ನಿಮ್ಮ ಕೆಲಸ ಮುಗಿದಿದ್ರೆ ನೀವು ನನ್ನ ಜೊತೆಲೇ ಬರ್ಬೋದು. ಯಾ ಶೋರ್. ಸರ್, ಹೌ ಅಬೌಟ್ ಅನು? ಅನುನ ಡ್ರಾಪ್ ಮಾಡೇ ನಾವು ಹೋಗೋದು. ಬನ್ನಿ. ಈ ಆರಾಧನಾ ಯಾಕೆ ಆರ್ಯ ಸರ್ ಜೊತೆಲೇ ಹೋಗಬೇಕು? ಇಲ್ಲಿ ಕೆಲಸ ಮಾಡೋದೇನೋ ಓಕೆ, somehow this is not right. ಅನು, Sir, just a second. Mrs. Aradhana, I just forgot to tell you. ನಮ್ಮ ಕಂಪನಿಲಿ ಸ್ಟಾಫ್ಗೆ ಅಂತ ಬೇಕಾದಷ್ಟು ಕಾರ್ಗಳಿದೆ. ನೀವು ಆ ಫೆಸಿಲಿಟಿನೂ ಯೂಸ್ ಮಾಡ್ಕೊಳ್ಳಿ. ಮೀರಾ, ಇವ್ರು ನಮ್ಮ ಜೊತೆ ಬಂದರೆ ಎನಿ ಪ್ರಾಬ್ಲಮ್? ನೋ ಸರ್, ಪ್ರಾಬ್ಲಮ್ ಏನಿಲ್ಲ. ಆದರೆ ನೀವು ಅನುನ ಡ್ರಾಪ್ ಮಾಡಿ ಮತ್ತೆ ಮನೆಗೆ ಹೋಗೋವರೆಗೂ ಪಾಪ ಆರಾಧನಾ ಅವರು ಕಾರಲ್ಲೇ ಕುತ್ಕೊಂಡು ಯಾಕೆ ವೆಯ್ಟ್ ಮಾಡಬೇಕು? ಅದು ಇದು ಪೀಕ್ ಅವರ್ಸ್ ಬೇರೆ, ಟ್ರಾಫಿಕ್ ಜಾಮ್ ಕೂಡ ಇರುತ್ತೆ. ಅವರು ಆದಷ್ಟು ಬೇಗ ಮನೆಗೆ ಹೋಗೋದೇ ಒಳ್ಳೇದು. ನಾಳೆ ಅವ್ರ ಟೀಮ್ ಬೇರೆ ಬರ್ತಿದೆಯಲ್ಲ, ಶಿ ಹ್ಯಾಸ್ ಟು ಪ್ರಿಪೇರ್ ಫಾರ್ ದಟ್. ಅಲ್ವಾ ಆರಾಧನಾ ಅವರೇ? ಯು ಆರ್ ರೈಟ್ ಮೀರಾ. ಇಷ್ಟು ದಿನ ನಾನು ಇವ್ರ ಟೈಮ್ನ ತುಂಬ ವೇಸ್ಟ್ ಮಾಡಿಬಿಟ್ಟೆ ಅನಿಸುತ್ತೆ. ನೀವು ಧಾರಾಳವಾಗಿ ನಮ್ಮ ಕಂಪ್ನಿ ಕಾರ್ನ ಯೂಸ್ ಮಾಡ್ಕೋಬೋದು. ಇನ್ಮೇಲಿಂದ ಅದು ನಿಮ್ಮದೇ. ಬಾಯ್ ಮೀರಾ. ಬಾಯ್ ಸರ್, ಟೇಕ್ ಕೇರ್. ಯು ಟು.
Oh, your car is here. ಹಾಗಾದ್ರೆ ನಾಳೆ ನಮ್ಮ ಯಜಮಾನ್ರು ಪರೀಕ್ಷೆಗೆ ಸಿದ್ಧ ಆಗಿದ್ದಾರೆ ಅಂತ ಆಯ್ತು. ಪ್ಲೀಸ್ ಅನು, ಹೀಗೆಲ್ಲ ಮಾತಾಡಿ ನನಗೆ ಭಯ ಪಡಿಸ್ಬೇಡ. ಸರ್ ಇದೇನ್ ಸರ್ ಇದು ಚಿಕ್ಕ ಮಗು ತರ? ನಗು ನಗು. ನಾನು ಪಾಸ್ ಆದಮೇಲೆ ನೀನೇ ಬಂದು ನನಗೆ ಕಂಗ್ರ್ಯಾಚುಲೇಟ್ ಮಾಡ್ತೀಯ, ನೋಡ್ತಾ ಇರು. ನೀವು ಪಾಸ್ ಆಗೋದೇ ನನಗೂ ಬೇಕಾಗಿರೋದಲ್ವಾ ಸರ್? ನಾಳೆ ಒಟ್ಟಾರಕ್ಕೆ ಬರೋದು ನಿಮ್ಗೆ ಓಕೆನಾ? ಓಕೆನಾ? ಈ ಅನುಮಾನ ಯಾಕೆ ಅನು? ನಿಜ ಹೇಳಬೇಕು ಅಂತಂದರೆ ನಾನು ಅಲ್ಲಿಗೆ ಬರ್ತಾ ಇರೋದು ನಂಗೆ ತುಂಬ ಖುಷಿ ಆಗ್ತಾ ಇದೆ. ಓಹೋ, ಸುಬ್ಬು ಅವ್ರ ಮನಸ್ಸನ್ನು ಗೆಲ್ಲೋದಕ್ಕೆ ನನಗೆ ಈ ಅವಕಾಶ ಬೇಕಾಗಿತ್ತು. ಸರ್ ನೀವು ನಮ್ಮ ಅಪ್ಪನ ಮನಸ್ಸನ್ನ ಗೆಲ್ಲೋದಕ್ಕೆ ಇದೊಂದು ಅವಕಾಶ ಬೇಕಾಗಿತ್ತು ಅಂತ ಆಗ್ಲಿಂದ 2-3 ಸತಿ ಹೇಳೋದನ್ನ ನೋಡಿದ್ರೆ ನಾಳೆ ಏನೋ ದೊಡ್ಡ ಪ್ಲಾನ್ ಮಾಡ್ಕೊಂಡಿರೋ ಹಾಗಿದೆ. ಎಸ್ ಅಫ್ಕೋರ್ಸ್, ಆದರೆ ಸರಿಯಾದ ಪ್ರಿಪ್ರೇಷನ್ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ ಈ ಆರ್ಯ. ಸರ್ ಪ್ಲೀಸ್ ಏನು ಅಂತ ಹೇಳಿ. ಅನು, ನನ್ನ ಏನು ಕೇಳಬೇಡ. ನಾಳೆ ತನಕ ನಿಮ್ಮ ಅಪ್ಪನ ತುಂಬ ಪ್ರೀತಿಯಿಂದ ನೋಡ್ಕೊ. ಯಾಕೆಂದರೆ ನಾಳೆ ನಿಮ್ಮ ಅಪ್ಪಂಗೆ ಈ ಅಳಿಯನ ಮೇಲೆ ಮಗಳಿಗಿಂತ ಜಾಸ್ತಿ ಪ್ರೀತಿ ಆಗುತ್ತೆ. ಓಹೋ, ಅಂತ ಮ್ಯಾಜಿಕ್ ಏನು ಮಾಡ್ತೀರಾ ಹೇಳಿ ಸರ್. ಇಲ್ಲ, ನಾನು ಹೇಳಲ್ಲ. ನಾಳೆ ವಿಷಯ ನನಗೆ ಬಿಟ್ಬಿಡು. ಈಗ ನಿನ್ನನ್ನು ಎಲ್ಲಿ ಡ್ರಾಪ್ ಮಾಡಬೇಕು? ಬಾಡಿಗೆ ಮನೆಗ ಅಥವಾ ಒಟಾರಕ್ಕ? ಬಾಡಿಗೆ ಮನೆಗೆ. ನಾವು ಒಟ್ಟಾರಕ್ಕೆ ನಾಳೆ ಶಿಫ್ಟ್ ಆಗ್ತೀವಿ. ಸರ್ ನಾಳೆ ಏನು ಅಂತ ಹೇಳಲ್ವಾ? ಪ್ಲೀಸ್ ಹೇಳಿ. ಪ್ಲೀಸ್ ಕೇಳಬೇಡ. ಕ್ಲೂ ಅಟ್ಲೀಸ್ಟ್. ನಾಳೆ ಕೂತ್ಕೋ. ಈ ಲವರ್ಸ್ ಹಣೆ ಬರಹ ಇಷ್ಟೇನೆ. ಯಾವ ಕಾಲದಿಂದ ನೋಡಿದ್ರು ಇಷ್ಟ. ನಿಮ್ಮಪ್ಪ ನಿನಗೆ ಮಾಡಿದ ಹೊಸದೇನಲ್ಲ, ಇದು ಕಾಲದಿಂದ ನಡೀತಿರೋದು. ಈಗ ನೀನು ನಿನ್ನ ಹುಡುಗಿ ಹತ್ರ ಮಾತಾಡೋಕ್ಕಾಗ್ತಿಲ್ಲ ಅಂತ ಬೇಜಾರ. ನಾನು ಹೆಲ್ಪ್ ಮಾಡ್ತೀನಿ, ಯೋಚನೆ ಮಾಡಬೇಡ. ಅವತ್ತು ನಿಮ್ಮ ಮದುವೆ ಕ್ಯಾನ್ಸಲ್ ಆಗೋಕ್ಕೆ ನಾನೇ ಕಾರಣ. ಇವತ್ತು ನಿಮ್ಮಿಬ್ಬರನ್ನ ಒಂದು ಮಾಡೋ ಅವಕಾಶ ನನಗೆ ಸಿಕ್ಕಿದೆ. ಸರಿ ಮಾಡ್ತೀನಿ. ನಿಜವಾಗ್ಲೂ ಅಂಕಲ್? ಹೇ ಹುಡುಗ, ನಿಂಗೆ ಜೀವನದಲ್ಲಿ ಅನುಭವ ಸಾಲದು. ನಾವು ಯಾವತ್ತೂ ನಮಗೆ ಬೇಕಾಗಿರೋರ ಹತ್ರ ಹಾಗೆಲ್ಲ ಸುಳ್ಳು ಹೇಳೋಕ್ಕಾಗಲ್ಲ. ನಾನು ಬೇರೆಯವ್ರಿಗೆ ಅನ್ಯಾಯ ಮಾಡಿರ್ಬೋದು, ನಿನಗೆ ಮಾಡಲ್ಲ. ನಿನಗೆ ಬೇಕಾದನ್ನೇ ನಾನು ಮಾಡ್ತೀನಿ. ಆದರೆ ಏನಂಕಲ್? ನಾ ಹೇಳೋ ಕೆಲಸನ ನೀನು ಮಾಡಬೇಕು. ಮಾಡ್ತೀಯ?
ಏನು ಮಾಡ್ಬೇಕು ಹೇಳಿ ಅಂಕಲ್, ನಾನು ಮಾಡ್ತೀನಿ. ನಿಮ್ಮನ್ನು ತುಂಬ ನಂಬಿದ್ದೀನಿ. ಪ್ಲೀಸ್ ಅಂಕಲ್, ನೀವು ನಮ್ಮ ಅಪ್ಪನ ಥರ ಮಾಡಬೇಡಿ. ಇಲ್ಲ, ಈಗ ನಾನು ಹೆಂಗೆ ಹೇಳ್ತೀನೋ ಹಾಗೆ ನೀನು ಮಾಡಬೇಕು. ಈ ಕೆಲಸ ಆಗೋ ತನಕ ನೀನು ಯಾರ ಹತ್ರನೂ ಮಾತಾಡೋ ಹಾಗಿಲ್ಲ, ಅರ್ಥ ಆಯ್ತಾ? ನಿನ್ನ ರಮ್ಮಿನ ಹತ್ರನೂ ಹೇಳಬಾರ್ದು. ಇಲ್ಲ, ನಾನು ಹೇಳಲ್ಲ. ನಾನು ನಂಬಿ ಅಂಕಲ್, ಪ್ಲೀಸ್. ಈಗ ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಪ್ರೀತಿಲಿ ಬಿದ್ದೋರಿಗೆ ಭಯ ಇರಬಾರ್ದು. ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ. ಮಾಡ್ತೀನಿ ಅಂಕಲ್, ನಾನು ಮಾಡ್ತೀನಿ. ನಾನು ಹೇಳ್ದಾಗ ಮಾಡಿದ್ರೆ ನಿನ್ನ ಮತ್ತೆ ರಮ್ಮಿನ ಮದುವೆ ಆಗೇ ಆಗತ್ತೆ. ಯಾರಿಗ್ ಗೊತ್ತು, ಈ ಕೆಲಸ ಮುಗಿದ ಮೇಲೆ ಹಂಗೇನೆ ಅಲ್ಲೇ ಮದುವೆ ಆಗ್ಬಿಡ್ಬೋದೇನೋ. ಆರಾಧನಾ, ಒಬ್ಬಳೇ ಬರ್ತಾ ಇದೆಯಾ? ಆರ್ಯ ಎಲ್ಲಿ? ಅಮ್ಮ, ಅವರು ಅನ್ನನ ಡ್ರಾಪ್ ಮಾಡಕ್ ಹೋಗಿದ್ದಾರೆ. ಮೋಸ್ಟ್ಲಿ ಲೇಟ್ ಆಗ್ಬೋದು. ಆರ್ಯ ಯಾಕೆ ಹೀಗೆ ಮಾಡ್ತಾನೆ? ಇವರಿಬ್ರು ಸುಬ್ಬು ಒಟ್ಟಿಗೆ ನೋಡಿದ್ರೆ ಸುಮ್ಮನೆ ತೊಂದರೆ. ನಾನು ಅದನ್ನೇ ಆರ್ಯ ಅವ್ರಿಗೆ ಹೇಳೋಣ ಅಂತ ಅನ್ಕೊಂಡೆ ಅಮ್ಮ. ಆದ್ರೆ ಹೇಳಬೇಕೋ ಬೇಡವೋ ಗೊತ್ತಾಗ್ಲಿಲ್ಲ. ಅವರಿಬ್ರು ದೂರ ಇರೋದು ಎಷ್ಟು ಕಷ್ಟ ಅಂತ ಕಲ್ಪನೆ ಕೂಡ ಸುಬ್ಬು ಅವ್ರಿಗಿಲ್ಲ. ಇಲ್ಲ, ಇದೇ ಸರಿ. ಆರ್ಯನಿಂದ ಅನು ದೂರ ಆದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಸುಬ್ಬು ಅವ್ರಿಗೆ ಅರ್ಥ ಮಾಡ್ಸಕ್ಕಾದ್ರು ಅವರಿಬ್ರು ಸ್ವಲ್ಪ ದೂರ ಇರಬೇಕು ಅನ್ನೋದೇ ಸರಿ. ಅಮ್ಮ, ಈ ಸುಬ್ಬು ಅಂಕಲ್ ಹಠ ಜಾಸ್ತಿ ಆಗ್ತಿದೆ. ಅಲ್ಲಮ್ಮ, ನಾನು ಈ ರೀತಿ ಮಾತಾಡಬಾರ್ದು. ಆದರೆ ಸುಬ್ಬು ಅಂಕಲ್ ಅನುಗೆ ಕೆಲಸಕ್ಕೆ ರಿಸೈನ್ ಮಾಡು ಅಂತ ಹೇಳಿದ್ರಂತೆ. ಅದಕ್ಕೆ ಇವತ್ತು ಅನು ರೆಸಿಗ್ನೇಷನ್ ಲೆಟರ್ ಕೊಟ್ರು. ಹೌದಾ? ಹರ್ಷ, ಹರ್ಷ, ಏನಾಯ್ತಮ್ಮ? ಅನು ರಾಜೀನಾಮೆ ಕೊಟ್ಟಿದ್ದಾಳಂತೆ ಕೆಲಸಕ್ಕೆ. ವಾಟ್? ಇದು ಅನು ಡಿಸಿಷನ್ ಅಲ್ಲ, ಸುಬ್ಬು ಅಂಕಲ್. ಅಮ್ಮ, ಸೀರಿಯಸ್ಲಿ ಈ ಸುಬ್ಬು ಅವ್ರದ್ದು ತುಂಬ ಹತ್ಯೆ ಆಗ್ತಿದೆ. ದಾದಾ ಏನು ಹೇಳಿಲ್ವಾ? ಹೇಳಿದ್ರು ಏನು ಪ್ರಯೋಜನ? ನಮ್ಮ ಅದಕ್ಕೆ ಬರೀ ಸುಬ್ಬು ಅವ್ರ ಮಾತನ್ನ ಮಾತ್ರ ಕೇಳೋದೀಗ. ಅವಳು ತಾನೇ ಏನು ಮಾಡ್ತಾಳೆ ಹರ್ಷ? ಪಾಪ ಅನು. ಅಮ್ಮ, ಅದಕ್ಕೆ ರಾಜನಂದಿನಿ ಡಿವಿಷನ್ ಹೆಡ್. ಅವ್ರು ಈ ಕೆಲಸಕ್ಕೆ ರಾಜೀನಾಮೆ ಕೊಡ್ಬೋದು ಅಷ್ಟೇ. ಆದರೆ ನಮ್ದು ಎಷ್ಟೋ ಶೇರ್ಸು ಪ್ರಾಪರ್ಟೀಸ್ ಎಲ್ಲ ಅವ್ರ ಹೆಸರಲ್ಲಿ ಇದೆಯಲ್ಲಮ್ಮ, ಅದು ನೀವೇ ತಾನೇ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿರೋದು. ಹೀಗಾಗುತ್ತೆ ಅಂತ ಒಂದು ಸಣ್ಣ ಹಿಂಟ್ ಕೂಡ ನನಗಿರಲಿಲ್ಲ ಹರ್ಷ. ಅಮ್ಮ, ನೀವು ತಪ್ಪು ಮಾಡಿದ್ರಿ ಅಂತ ನಾನು ಹೇಳ್ತಿಲ್ಲ, ಬಟ್ ಇದೆಲ್ಲ ಆ ಸುಬ್ಬು ಅವ್ರ ದಟ್ಟದಲ್ಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರೋದು. ಈ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿಗೆ ಹೇಗೆ ಅರ್ಥ ಆಗೋಕ್ಕೆ ಸಾಧ್ಯ ಹೇಳಿ? ವಾವ್, ಹರ್ಷ ನನ್ನ ಜೊತೆನೇ ಇದ್ದು ನನ್ನ ಥರನೇ ಮಾತಾಡೋದಕ್ಕೆ ಕಲ್ತಿದ್ದಾನೆ. ಗುಡ್ ಹರ್ಷ. ಹರ್ಷ, ಮಾತಾಡೋ ಆವೇಶದಲ್ಲಿ ಮಾತಿನ ಹಿಡಿತ ತಪ್ಪಾರ್ದು. ಅವ್ರಿಗೆ ಈ ಪ್ರಾಪರ್ಟಿ ವಿಷಯ ಎಲ್ಲ ಹೇಗೆ ಗೊತ್ತಾಗ್ಬೇಕು ಹೇಳು? ನಮಗೆ ತಿಳಿದಿದೆ ಅನ್ನೋ ಭರದಲ್ಲಿ ಹೀಗೆಲ್ಲ ಇನ್ನೊಬ್ರನ್ನ ಹೀಯಾಳಿಸೋದು ತಪ್ಪು. ಐ ನೋ ಅಮ್ಮ, ಆದರೆ ಅವ್ರು ಮಾಡ್ತಿರೋದು ಹಾಗೆ ಇದೆಯಲ್ವಾ? ನನಗೂ ಈ ರಾಜೀನಾಮೆ ಬಗ್ಗೆ
ಒಂಚೂರು ಅರ್ಥ ಆಗ್ತಾ ಇಲ್ಲ. ಅಮ್ಮ, ನನ್ನ ಪ್ರಕಾರ ಅದಕ್ಕೆ ರಿಸೈನ್ ಮಾಡೋದಕ್ಕೆ ಒಪ್ಪಿರಲ್ಲ. ಇದೆಲ್ಲ ಆ ಸುಬ್ಬು ಅವ್ರ ಸಮಾಧಾನಕ್ಕೋಸ್ಕರ ಆ ಥರ ಮಾಡ್ತಿರೋದಷ್ಟೇ. ಅದಕ್ಕೆ ನಮ್ಮನ್ನ ದಾದನ್ನ ಬಿಟ್ಟು ಎಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅನು ಈಗ ಸುಬ್ಬು ಅಂಕಲ್ ಹೇಳಿರೋ ಹಾಗಂತೂ ಮಾಡಿರೋದು ಸತ್ಯ. ಇದರಿಂದ ಆರ್ಯ ಅವ್ರಿಗೂ ತುಂಬ ಬೇಜಾರಾಗಿದೆ. ಈ ಬೇಜಾರಿನಲ್ಲೇ ನಾಳೆ ಅವರು ವಟಾರದ ಪ್ರೋಗ್ರಾಮ್ಗೆ ಹೋದರೆ ಏನಾಗುತ್ತೋ ಅನ್ನೋದೇ ನನ್ನ ಯೋಚನೆ. ಆರ್ಯ ನಾಳೆ ವಟಾರಕ್ಕೆ ಹೋಗ್ತಾನಂತ? ಹ್ಞೂ ಅಮ್ಮ, ಮೀರಾ ಅವ್ರಿಗೆ ಹೇಳಿದ್ರು. ಆದರೆ ಆರ್ಯ ಅವರು ಅಲ್ಲಿಗೆ ಹೋಗ್ದಿರೋದು ವಾಸಿ ಅಂತ ಅನ್ಸುತ್ತೆ, ಅಲ್ವಾ ಅಮ್ಮ? ಆರಾಧನಾ, ಆ್ಯಕ್ಚುಲಿ ನಾನು ಹೋಗ್ತಾ ಇದ್ದೀನಿ. ಒಟ್ಟಾರೆ ಜನರೆಲ್ಲ ಜೋಕರ್ಸ್ ಥರ ಆಡೋದನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಜಾಯಿನ್ ಆಗಿ ಅಲ್ಲ? ಮಾನ್ಸಿ, ಯಾರು ಅಲ್ಲಿಗೆ ಹೋಗೋ ಹಾಗಿಲ್ಲ ಅಷ್ಟೇ. ಮಾನ್ಸಿ, ನೀನು ಕೂಡ. ಸುಬ್ಬು ಅವರು ಇನ್ಸೆನ್ಸಿಟಿವ್ ಆಗಿ ಅದಕ್ಕೇನ ಇಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ. ಅದಲ್ಲದೆ ಸುಬ್ಬು ಅವರು ಸ್ವತಃ ನಮ್ಮನ್ನು ಇನ್ವೈಟ್ ಮಾಡದಿರೋದ್ರಿಂದ ನಾವು ಯಾರು ಅಲ್ಲಿ ಹೋಗೋದು ಸರಿ ಇರಲ್ಲ. ನನ್ನ ಪ್ರಕಾರ ಸುಬ್ಬು ಅವರು ದಾದಾನು ಕರೆದಿರಲ್ಲ. ಬಟ್ ಇವರು ಆ ಫಂಕ್ಷನ್ಗೆ ಹೋಗಿ ಹೇಗೆ ಒಪ್ಕೊಂಡ್ರು? ನೋವೇ, ಇದು ಸಾಧ್ಯನೇ ಇಲ್ಲ. ಈ ಮನೆಯಿಂದ ಆ ಪ್ರೋಗ್ರಾಮ್ಗೆ ಯಾರು ಹೋಗಕೂಡದು. ಅಂಡ್ ದಟ್ ಇಸ್ ಫೈನಲ್. ವಿಶು, ನೀನು ಮತ್ತೆ ಆರ್ಯ ಒಂದೊಂದ್ಸಲ ಇಬ್ರು ಒಂದೇ ಅಂತ ಅನ್ಸ್ತೀರಾ. ಇದರಿಂದನೇ ನಾನು ತುಂಬಾ ದೊಡ್ಡ ನಿರ್ಧಾರ ತಗೊಂಡಿದ್ದೀನಿ. ಇದರಿಂದ ನಿನ್ಗೇನು ಬೇಜಾರಿಲ್ಲ ತಾನೆ? ವಿಶು, ನೀ ನನ್ನ ಜೊತೆಗಿರ್ಬೇಕಿತ್ತು ಕಣು. ಪ್ರತಿದಿನ ನೀನಿಲ್ಲ ಅನ್ನೋ ಸತ್ಯಕ್ಕಿಂತ ನಿನ್ ಥರಾನೇ ಕಾಣು ಆರ್ಯ ಅವರಲ್ಲಿ ನಿನ್ನ ಹುಡ್ಕೋದೆ ಏನೋ ಒಂಥರ ನೆಮ್ಮದಿ ಕೊಡುತ್ತೆ. ಜೀವ ಬರ್ತಿದೆ ವಿಶು, ಜೀವ ಬರ್ತಾ ಇದೆ. ನೀನೇ ಹೇಳು, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ತಾನೆ? ನಿಜವಾಗ್ಲೂ ನಾನು ತುಂಬ ಲಕ್ಕಿ. ವಿಶ್ವಾಸ್ ನನ್ನ ಬಿಟ್ಟು ಹೋಗಿದ್ದಾನೆ ಅನ್ನೋ ನೋವು ನನಗೆ ಯಾವತ್ತೂ ಆಗಬಾರ್ದು ಅಂತ ದೇವ್ರೇ ಹೀಗೆ ಮಾಡಿದ್ದಾನೆ ಅನ್ಸುತ್ತೆ. ನನಗೆ ಇನ್ಯಾವತ್ತೂ ಒಂಟಿ ಅನ್ಸೋಕ್ಕೆ ಸಾಧ್ಯನೇ ಇಲ್ಲ. ಅವರು ನನ್ನ ವಿಶ್ವಾಸ ಅಲ್ಲ ಅಂತ
ಅರ್ಲಿ ಸ್ಟಾರ್ಟ್ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ದಿನ. ಯಾ ಐ ನೋ ಗುಡ್ ವಿ ಸ್ಟಾರ್ಟೆಡ್ ಅರ್ಲಿ. ಹಾಯ್ ಹಲೋ. ಹೇ ಆರಾಧನಾ ಅವರೇ, ಇಷ್ಟೊತ್ತು ಎಲ್ಲಿ ಕಳ್ದೋಗಿದ್ರಿ ಮೇಡಮ್? ಇಲ್ಲ ಹಾಗೇನೂ ಇಲ್ಲ, ಏನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಸರಿ ಬನ್ನಿ ಬನ್ನಿ, ಒಟ್ಟಿಗೆ ಜಾಗಿಂಗ್ ಮಾಡೋಣ. ನಾನಾ? ನೀವೇ ಬನ್ನಿ, ನಿಮ್ಗೂ ಜಾಗ್ ಮಾಡ್ಬೇಕು ಅನ್ನೋ ಆಸೆ ಇದೆ ತಾನೆ? ಇಲ್ಲ ಇಲ್ಲ ಹಾಗೇನೂ ಇಲ್ಲ, ಯು ಕ್ಯಾರಿ ಆನ್. ಹಾಗೆ ಅನ್ಸಲಿಲ್ಲ ಅಂದ್ರೂ ಪರವಾಗಿಲ್ಲ, ಬನ್ನಿ. ಫಿಸಿಕಲ್ ಆಕ್ಟಿವಿಟಿ ಇಸ್ ಅ ಮಸ್ಟ್. ಬನ್ನಿ ಬನ್ನಿ. ಹೌದು, ಕೇಳಿಸ್ಕೊಂಡ್ರಲ್ವಾ? ಬನ್ನಿ. ಓಕೆ ಬಂದೆ.